ಇದು ಇಲ್ಲೇ ಇರಲಿ, ಏನಾದರೂ ಅರ್ಜೆಂಟ್ ಇದ್ದರೆ ಬೇಕಾಗತ್ತೆ. ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಅದೆಷ್ಟು ದುಡ್ಡಿದೆಯೋ ಏನೋ, ಆದರೆ ಸದ್ಯಕ್ಕಂತೂ ಇದೇ ನನ್ನ ಪಾಲಿಗೆ ಸಂಜೀವನಿ. ಏ ಭುವನ, ಊಟಕ್ಕೆ ಬಾರ. ಹಾ ಬಂದೆ. ಶ್ರದ್ಧಾ ಏನು ಅಂದ್ಕೊಂಡ್ಲು ಏನೋ, ಏನಾದರೂ ಅಂದ್ಕೊಳ್ಳಿ, ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡ್ತೀನಿ. ಅರೆ ಟೀಚರ್ ಅಮ್ಮ, ಇದ್ಯಾವುದು ಸೀರೆ? ಇಷ್ಟು ದಿನ ನಾನು ಕಾಣಲೇ ಇಲ್ಲ. ಹೌದು ಶ್ರದ್ಧಾ, ಇದೇನಿದು ಇಷ್ಟೊತ್ತಿನಲ್ಲಿ ಸೀರೆ? ಏನಾದರೂ ಸ್ಪೆಷಲ್ಲಾ? ಅಯ್ಯಯ್ಯೋ, ಸ್ಪೆಷಲ್ ಎಲ್ಲ ಏನೂ ಇಲ್ಲ, ಹೀಗೆ ಬ್ಯಾಗಲ್ಲಿ ಸಿಕ್ತು ಉಟ್ಕೊಂಡೆ ಅಷ್ಟೇ. ಟೀಚರಮ್ಮ, ಚಂದ ಇತ್ತು ಸೀರೆ, ಚಂದ ಇತ್ತು. ನಾನು ನನ್ನ ಹೆಂಡತಿಗೆ ತಂದು ಕೊಟ್ಟಿರೋ ಮೊದಲನೇ ಸೀರೆ ಕೊನೆಗೂ ಉಟ್ಕೊಂಡ್ಲಲ್ಲ, ಅದೇ ಸಮಾಧಾನ. ಹೌದು, ಆದ್ರೂ ಸುಮ್ಮನೆ ಉಟ್ಕೊಂಡಿದ್ದೌದಾ? ಅದು ಯಾವತ್ತೇ ಇಲ್ದವರು ಇವತ್ತೆಂತಕ್ಕೆ ಮನ್ಸು ಬಂತು? ಅಯ್ಯೋ ನಿಜವಾಗ್ಲೂ ಕಮಲಮ್ಮ, ಏನೋ ಆಸೆ ಆಯಿತು ಉಟ್ಕೊಂಡೆ ಅಷ್ಟೇ. ಈ ಹೆಂಗಸರಿಗೆ ಯಾವ್ಯಾವಾಗಲೂ ಏನೇನೋ ಆಸೆಗಳೆಲ್ಲ ಹುಟ್ಕೊಂಡ್ಬಿಡ್ತವೆ. ನನ್ನ ಹೆಂಡತಿನೂ ಹೀಗೆ ಇದ್ಲು. ನಿಮ್ಮ ಹೆಂಡತಿನೂ ಹೀಗೆ ಆಸೆ ಪಡ್ತಿದ್ರಾ? ಹಾಗಿದ್ರೆ ನಾನು ಅವ್ರ ಹಾಗೆ ಇದ್ದೀನಿ ಅನ್ನಿ. ಅವಳು ಹಾಗಿರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬೇಜಾರು ಮಾಡ್ಕೋಬೇಡ, ನಾನು ನಿನ್ನನ್ನು ಕೆಳಗಿಡ್ತಾ ಇಲ್ಲ. ಛೇ ಛೇ, ಖಂಡಿತ ಇಲ್ಲ ಅಪ್ಪಾಜಿ, ನಂಗೆ ಅರ್ಥ ಆಗುತ್ತೆ. ಅಬ್ಬಾ, ಅಪ್ಪಾಜಿ ನಕ್ರು. ಎಲ್ಲಿ ವಿಷಯ ಸೀರಿಯಸ್ ಆಗೋಗಿತ್ತು ಅಂತ ಭಯ ಆಗಿತ್ತು ನನಗೆ. ವಾವ್, ಸಾಂಬಾರು ಸೂಪರ್. ಅದೆಂತ ಹೊಸ ವಿಷಯ ಮಾರ, ಮಧ್ಯಾಹ್ನದಲ್ದ? ಹಾ, ಮಧ್ಯಾಹ್ನದ್ದೇ. ಆದರೆ ಕೆಲವೊಂದ್ಸಲಿ ನಮ್ಮ ಮೂಡು ಪರಿಸ್ಥಿತಿ ಮೇಲೆ ಎಲ್ಲರೂ ಹೊಸದಾಗಿ ಕಾಣ್ತಾರೆ. ಹೌದು ಭುವನ್, ಅದೇನೋ ನಿಜ. ನಿಮಗೆಂತ ಅನ್ನ ಬೇಕಾ? ಬೇಡ ಬೇಡ, ಏ ಒಂಚೂರು ಇರ್ಲಿ, ಹಾಕ್ತೇನೆ. ಬೇಡ ಮೇಡ, ಸಾಕು.
ತಿನ್ನಿ ಅಯ್ಯೋ